ಇವತ್ತ ಆಗಸ್ಟ್ 7ನೇ ತಾರೀಕು ಭಾನುವಾರ ಪ್ರತಿಯೊಬ್ಬ ರೇಷನ್ ಕಾರ್ಡ್ ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇದೊಂದು ಬಂಪರ್ ಕೊಡುಗೆ ಅಂತ ಹೇಳ್ಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ನಿಮ್ಮ ಹತ್ರ APL BPL ಹಾಗೂ ಅಂತ್ಯೋದಯ ಯಾವುದೇ ರೇಷನ್ ಕಾರ್ಡ್ ಇದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸ್ವಲ್ಪ ದಿನಗಳವರೆಗೆ ಅನ್ನಭಾಗ್ಯ ಯೋಜನೆ ಮೂಲಕ ಹಣವನ್ನ ಕೊಟ್ಟರು, ಅಕ್ಕಿಯನ್ನ ಕೊಟ್ಟರು, ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಮತ್ತೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಕೊಟ್ಟಿದೆ. ಸೊ ಹಾಗಾದ್ರೆ ಏನಿದು ಮಾಹಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಈಗ ಸದ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು 5 ಗ್ಯಾರಂಟಿಗಳ ಗೊಂದಲ ಎಷ್ಟಿದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಸ್ವಲ್ಪ ದಿನಗಳಿಂದ ಸರಿಯಾದ ರೀತಿಯಲ್ಲಿ ಹಣನೇ ಬಂದಿಲ್ಲ. ಯಾಕಂದ್ರೆ ಸ್ವಲ್ಪ ದಿನವರೆಗೆ ಹಣ ಕೊಟ್ಟರು, ಆಮೇಲೆ ಅಕ್ಕಿಯನ್ನ ಕೊಟ್ಟರು, ಬೇರೆ ಬೇರೆ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಅದ್ರ ಜೊತೆಗೆ ಈಗ ಏನು ಅಗತ್ಯವಾದಂತ ವಸ್ತುಗಳನ್ನ ಕೊಡಬೇಕು, ಹಣ ಕೊಡಬಾರ್ದಂತ ಡಿಸೈಡ್ ಮಾಡಿದ್ರು. ಅದು ಕೂಡ ಸರಿಯಾದ ರೀತಿಯಲ್ಲಿ ಜಾರಿಗೆ ಬರಲಿಲ್ಲ. ಮತ್ತೆ ಸ್ವಲ್ಪ ಜನ ಏನ್ ಅನ್ಕೊಂಡ್ರು, ಈ ಒಂದು ಅನ್ನಭಾಗ್ಯ ಯೋಜನೆಯ ಇನ್ ಮುಂದೆ ಯಾವುದೇ ರೀತಿಯ ಹಣ ಬರಲ್ಲ, ಎಲ್ಲ ಬಂದಾಯ್ತು ಅಂತ ಅನ್ಕೊಂಡಿದ್ರು. ಅದು ಕೂಡ ಅದೇ ರೀತಿಯಾಗಿ ನಿಜ ಆಯ್ತು, ನಿಮ್ಗೆ ಗೊತ್ತಿರುವಂತ ವಿಚಾರ. ಆದ್ರೆ ಈಗ ರಾಜ್ಯ ಸರ್ಕಾರ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೌದು ಸ್ನೇಹಿತರೆ, ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ, ರೇಷನ್ ಶಾಪ್ಗಳಲ್ಲಿ ರೇಷನ್ ಅನ್ನ ಪಡಿತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾವುದೇ ರೇಷನ್ ಕಾರ್ಡ್ ಅನ್ನ ನೀವು ಹೊಂದಿದ್ರೆ, ಯಾವುದೇ ರಾಜ್ಯದವರಾಗಿದ್ರು ಕೂಡ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ. ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ ಏನಾದ್ರೂ BPL APL ಅಂತ್ಯೋದಯ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ರೇಷನ್ ಕಾರ್ಡ್ ದಾರರು ಏನಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಹೊಂದಿದಂತವರು ಪ್ರತಿ ತಿಂಗಳ ರೇಷನ್ ಶಾಪ್ಗೆ ಹೋಗಿ ಲೈನ್ ನಲ್ಲಿ ನಿಂತ್ಕೊಂಡು ನೀವು ರೇಷನ್ ಅನ್ನ ಪಡಿಬೇಕಾಗಿತ್ತು. ಅಂದ್ರೆ ಅಲ್ಲಿ ಕೆಲವೊಂದು ನಿರ್ದಿಷ್ಟವಾದಂತ ಒಂದು ಟೈಮ್ ಇರ್ತಿತ್ತು. ಅಂದ್ರೆ 10ನೇ ತಾರೀಕಿನಿಂದ ರೇಷನ್ ಅನ್ನ ಹಾಕೋದು, ಮತ್ತೆ 20ನೇ ತಾರೀಕು ಒಳಗಡೆ ರೇಷನ್ ಕೊಡೋದನ್ನ ಬಂದ್ ಮಾಡಿಬಿಡೋದು, ಮತ್ತೆ ಬೆಳಿಗ್ಲಿಂದ ಮಧ್ಯಾಹ್ನದವರೆಗೆ ರೇಷನ್ ಅನ್ನ ಹಾಕೋದು, ಮಧ್ಯಾಹ್ನದಿಂದ ಬಂದ್ ಮಾಡಿಬಿಡೋದು, ಈ ರೀತಿ ಆಗ್ತಾ ಇತ್ತು. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಕೂಲಿ ಕೆಲಸ ಮಾಡುವಂತವ್ರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಅಂದ್ರೆ ಈಗ ನಾವು ಕೆಲ್ಸಕ್ಕೆ ಹೋಗ್ಬಿಟ್ರೆ ರೇಷನ್ ಅನ್ನ ಪಡೆಯಕ್ ಆಗ್ತಾರಲ್ಲ, ಕೆಲವೊಂದು ತಿಂಗಳ ರೇಷನ್ ಮಿಸ್ ಆಗ್ಬಿಡ್ತಿತ್ತು. ಈ ರೀತಿಯಾದಂತ ಪ್ರಾಬ್ಲಮ್ ಆಗ್ತಾ ಇತ್ತು. ಆದ್ರೆ ಈಗ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನ, ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ರೇಷನ್ ಕಾರ್ಡ್ ದಾರರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆಗೆ ಅನ್ನಭಾಗ್ಯ ಯೋಜನೆದು ಹಣ ಸರಿಗೆ ಬರ್ತಾ ಇಲ್ಲ ಅಂತ ಬೇಜಾರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ರಾಜ್ಯ ಸರ್ಕಾರ ಮತ್ತೊಂದು ಮುಂದಾಲೋಚನೆಯನ್ನ ಮಾಡಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಅದು ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ರೇಷನ್ ಕಾರ್ಡ್ ದಾರರು ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ನೀವು ಹೋಗಿ ರೇಷನ್ ಅನ್ನ ಪಡಿಬಹುದು. ಹೌದು ಸ್ನೇಹಿತರೆ, ಈಗ ಟೈಮಿಂಗ್ ಅನ್ನ ಕೂಡ ಚೇಂಜ್ ಮಾಡಿರುವಂತದ್ದು. ಮುಂಚೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಬೆಳಿಗ್ಗೆ 10 ಗಂಟೆಲಿಂದ ಒಂದು ಸಂಜೆವರೆಗೂ, ಆ ರೀತಿ 3 ಗಂಟೆವರೆಗೂ ನಿಮ್ಗೆ ರೇಷನ್ ಆಗ್ತಾ ಇದ್ರು, ಆಮೇಲೆ ಬಂದ್ ಮಾಡಿ ಬರ್ತಿದ್ರು. ಈಗ ಆ ರೀತಿ ಇಲ್ಲ ಸ್ನೇಹಿತರೆ. ಈಗ ಟೈಮಿಂಗ್ ಅನ್ನ ಬದಲು ಮಾಡಿದ್ದಾರೆ. ಮುಂಚೆ ಹೋಗಿ ಲೈನ್ ನಲ್ಲಿ ನಿಂತು ಕ್ಯೂ ಗಂಟೆಗಟ್ಟಲೆ ನಿಲ್ಬೇಕಾಗಿತ್ತು, ಕೆಲಸ, ಸಮಯ, ಹಣ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಈಗ ಆ ತರ ಇಲ್ಲ, ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು. ಅಂದ್ರೆ ಬೆಳಗಾಂ ಮುಂಜಾನೆ 6 ಗಂಟೆಲಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ರೇಷನ್ ಶಾಪ್ಗಳು ಅಂದ್ರೆ ಪಡಿತರ ಅಂಗಡಿಗಳು ಏನಿರುತ್ತೆ ಓಪನ್ ಆಗಿರುತ್ತೆ. ಸೊ ನೀವು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಹೋಗಿ ನೀವು ರೇಷನ್ ಅನ್ನ ಪಡೆದುಕೊಳ್ಬಹುದು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರೇಷನ್ ಕಾರ್ಡ್ ದಾರರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಬೆಳಿಗ್ಗೆ 6 ಗಂಟೆಲಿಂದ ರಾತ್ರಿ 10 ಗಂಟೆವರೆಗೂ ನೀವು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನೀವು ಲೈನ್ ಅಂದ್ರೆ ಕ್ಯೂ ನಿಲ್ದೇನೆ, ನಿಮ್ಮ ಒಂದು ಕೆಲಸವನ್ನ ಬಿಟ್ಟು ಹೋಗ್ದೇನೆ ಆರಾಮಾಗಿ ಹೋಗಿ ನೀವು ಕೆಲಸ ಮುಗಿಸಿಕೊಂಡು ಬಂದು ಆಮೇಲೆ ಸಂಜೆ ಹೊತ್ತಿಗೆ ಬೇಕಾದ್ರೂ ಕೂಡ ನೀವು ರೇಷನ್ ಅನ್ನ ಪಡೆದುಕೊಳ್ಬಹುದು. ಈ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈಗ ಪ್ರತಿ ತಿಂಗಳ ಯಾವುದೇ ಟೈಮಿಂಗ್ ಇಲ್ಲ. ಅಂದ್ರೆ ಇಷ್ಟೇ ತಾರೀಕಿಗೆ ನಾವು ರೇಷನ್ ಅನ್ನ ಪಡೆದುಕೊಳ್ಬೇಕು, ಮತ್ತೆ ಇಷ್ಟು ದಿನ ಟೈಮ್ ಇರುತ್ತೆ, ಆ ರೀತಿ ಯಾವುದೂ ಇರೋದಿಲ್ಲ. ನಿಮಗೆ ಟೈಮಿಂಗ್ ಕೂಡ ಇರೋದಿಲ್ಲ. 6 ಗಂಟೆಲಿಂದ 10 ಗಂಟೆವರೆಗೂ ಯಾವುದೇ ದಿನಗಳಲ್ಲಿ ಹೋಗಿ ನೀವು ರೇಷನ್ ಶಾಪ್ಗೆ ಹೋಗಿ ನಿಮ್ಮ ರೇಷನ್ ಅನ್ನ ನೀವು ಪಡೆದುಕೊಳ್ಬಹುದು.